ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಇಂದು ನಿಮಗಾಗಿ ಶ್ರೀ ತುಳಸಿ ಬಗ್ಗೆ ಮಾಹಿತಿ ತಂದಿದ್ದೇನೆ, ತಿಳಿಯೋಣ ಬನ್ನಿ. ಶ್ರೀ ತುಳಸಿ ಮತ್ತು ಕೃಷ್ಣ ತುಳಸಿ. ದಕ್ಷ ಬ್ರಹ್ಮನ ಮಗಳು ಧನು ಅವಳನ್ನು ಕಶ್ಯಪನಿಗೆ ಕೊಟ್ಟು ವಿವಾಹ ಮಾಡಿದನು. ಇವರಿಗೆ ಬಲಿಷ್ಠರಾದ ದಾನವರು ಹುಟ್ಟಿದರು. ಅವರಲ್ಲಿ ವಿಪ್ರಚಿತ್ತ ಜಿತೇಂದ್ರಿಯ ಅವನ ಮಗ ದಂಭ ಬ್ರಹ್ಮದೇವನಿಂದ ಹೊರಪಡೆದು ಬಲಾಢ್ಯನಾಗಿದ್ದ. ಅವನ ಮಗನೇ ನಮ್ಮ ಕಥಾನಾಯಕ ಶಂಖಚೂಡ. ಇವನು ಮಹಾಪರಾಕ್ರಮಿಯಾಗಿದ್ದು ಜೈಗೀಷಣ್ಯ ಮುನಿಯಿಂದ ಉಪದೇಶ ಪಡೆದು ತಂದೆಯಂತೆ ನಾನೂ ಬಲಿಷ್ಠನಾಗಿ ಇರಬೇಕೆಂದು ಬ್ರಹ್ಮದೇವನನ್ನು ಕುರಿತು ಹಲವು ವರ್ಷಗಳ ತಪಸ್ಸು ಮಾಡಿದನು. ಬ್ರಹ್ಮದೇವನು ತಪಸ್ಸಿಗೆ ಮೆಚ್ಚಿ ದರ್ಶನ ಕೊಟ್ಟನು. ನಾನು ದೇವತೆಗಳಿಗೆ ಅಜೇಯನಾಗಬೇಕು ಮತ್ತು 3 ಲೋಕಗಳ ಒಡೆಯನಾಗಬೇಕೆಂದು ವರವನ್ನು ಕೇಳಿದನು. ಆಗ ಬ್ರಹ್ಮದೇವನು ಶ್ರೀಕೃಷ್ಣ ಕವಚವನ್ನು ಶಂಖಚೂಡನಿಗೆ ಕೊಟ್ಟು, ಇದನ್ನು ಕಂಠದಲ್ಲಿ ಧರಿಸು, ಆಗ ನೀನು ಅಜೇಯನಾಗುವೆ ಎಂದು ವರ ಕೊಟ್ಟನು. ಶಂಖಚೂಡ, ನೀನೀಗಲೇ ಬದರಿಕಾಶ್ರಮಕ್ಕೆ ಹೋಗು. ಅಲ್ಲಿ ಧರ್ಮಧ್ವಜನ ಪುತ್ರಿಯಾದ ತುಳಸಿಯು ತಪಸ್ಸು ಮಾಡುತ್ತಿರುವಳು. ಇಂದಿನ ಜನ್ಮದಲ್ಲಿ ನಿನಗೂ ಅವಳಿಗೂ ಸಂಬಂಧವಿದೆ. ನೀನು ನಿನ್ನ ಪೂರ್ವಜನ್ಮದ ಕಥೆಯನ್ನು ತಿಳಿದಿರುವೆ. ತುಳಸಿಯು ಮಹಾನ್ ತಪಸ್ವಿಯೂ ರೂಪವತಿಯೂ ಆಗಿರುವಳು. ನೀನು ಅವಳನ್ನು ವಿವಾಹವಾಗು. ಬ್ರಹ್ಮದೇವನು ಶಂಖಚೂಡನಿಗೆ ಹೇಳಿದನು. ಬ್ರಹ್ಮದೇವನ ಹೇಳಿಕೆಯಂತೆ ಶಂಖಚೂಡನು ಬದರಿಕಾಶ್ರಮಕ್ಕೆ ಬಂದನು. ತುಳಸಿಯ ಬಳಿ ಬಂದು ಅವಳ ರೂಪವನ್ನು ನೋಡಿ ಮೋಹ ಪರವಶನಾದನು. ತುಳಸಿಯನ್ನು, ಸುಂದರಿ, ನೀನು ಯಾರು? ಈ ನಿಬಿಡವಾದ ವನದಲ್ಲಿ ಏಕೆ ತಪಸ್ಸು ಮಾಡುತ್ತಿರುವೆ ಎಂದು ಕೇಳಿದನು. ತುಳಸಿಯು, ನಾನು ಧರ್ಮಧ್ವಜನ ಏಕಮಾತ್ರ ಕುಮಾರಿಯು. ನಾನು ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡುತ್ತಿದ್ದೇನೆ. ಸ್ತ್ರೀಯು ಮಾಯಾರೂಪಿಯು, ಯಾವ ಪುರುಷರ ಕಣ್ಣಿಗೆ ಬೀಳಬಾರದೆಂದು ಇಲ್ಲಿ ಕುಳಿತಿದ್ದೇನೆ ಎಂದು ಹೇಳಿದಳು. ಏ ಸುಂದರಿ, ನೀನು ಪತಿವ್ರತೆಯರಿಗೆ ಶೋಭಿಸುವ ಮಾತನ್ನು ಹೇಳಿದೆ. ಆದರೆ ನಾನು ಇಲ್ಲಿಗೆ ಬಂದಿದ್ದು ಬ್ರಹ್ಮದೇವನ ಆಜ್ಞಾನುಸಾರ ನಿನ್ನನ್ನು ವಿವಾಹವಾಗಲು ಬಂದಿದ್ದೇನೆ. ಧರ್ಮಧ್ವಜನ ಪುತ್ರಿ ತುಳಸಿಯು ನನ್ನ ಕುರಿತು ತಪಸ್ಸು ಮಾಡುತ್ತಿರುವಳು. ನೀನು ಅವಳನ್ನು ವಿವಾಹವಾಗು ಎಂದು ಬ್ರಹ್ಮದೇವನು ತಿಳಿಸಿದನು. ಪತಿವ್ರತ ನಾರಿಯರಲ್ಲಿ ಅಗ್ರಣ್ಯಳಾಗಿರುವೆ. ಹಾಗೂ ನೀನು ಕಾಮ ಪರಾಧೀನಳಲ್ಲ. ಬ್ರಹ್ಮದೇವನ ಆಜ್ಞೆಯಂತೆ ಗಾಂಧಾರ ವಿಧಿಯಂತೆ ಪಾಣಿಗ್ರಹಣ ಮಾಡುವೆನು. ನಾನು ದಾನವಾಧಿಪತಿಯಾದ ಶಂಖಚೂಡನು. ಇಂದಿನ ಜನ್ಮದಲ್ಲಿ ಶ್ರೀಹರಿಯ ಪಾರ್ಷದವನಾಗಿದ್ದೆ. ನೀನು ನನ್ನ ಧರ್ಮಪತ್ನಿಯೂ ಆಗಿದ್ದೆ. ನನ್ನ ಹೆಸರು ಸುಧಾಮ ಗೋಪ ಎಂದಿತ್ತು. ಲೋಕವಾಸಿಯೂ ಆಗಿದ್ದೆವು. ಭಗವತಿ ರಾಧಿಕಾದೇವಿಯ ಶಾಪದಿಂದ ಈ ಜನ್ಮದಲ್ಲಿ ಶಂಖಚೂಡನಾದೆ ಎಂದು ಹೇಳಿದನು. ತುಳಸಿಯು, ಮಹಾಪುರುಷರೇ, ಈಗ ನನಗೆ ಎಲ್ಲ ಜ್ಞಾಪಕವಾಯಿತೆಂದು ತಿಳಿಸಿದಳು. ಆಗ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ತುಳಸಿ ಮತ್ತು ಶಂಖಚೂಡರ ಗಾಂಧರ್ವ ವಿವಾಹ ಮಾಡಿಸಿ, ಶಂಖಚೂಡ, ನೀನು ಪುರುಷರತ್ನವಿರುವೆ. ತುಳಸಿ, ನೀನು ನಾರಿಯರಲ್ಲಿ ರತ್ನ ಸ್ವರೂಪಿಯಾಗಿರುವೆ. ದೇಹಾಂತ್ಯದ ನಂತರ ನೀವಿಬ್ಬರು ಶ್ರೀಕೃಷ್ಣ ಸನ್ನಿಧಿಯನ್ನು ಸೇರುವಿರಿ ಎಂದು ಹೇಳಿದ ಬ್ರಹ್ಮದೇವನು ಬ್ರಹ್ಮಲೋಕಕ್ಕೆ ತೆರಳಿದನು. ಆನಂತರ ಶಂಖಚೂಡನು 3 ಲೋಕಗಳ ಏಕಚಕ್ರಾಧಿಪತಿಯಾಗಿ ರಾಜ್ಯವಾಳ ಹತ್ತಿದನು. ದೇವತೆಗಳು, ದಾನವರು, ಅಸುರರು, ರಾಕ್ಷಸರು, ಗಂಧರ್ವರು, ನಾಗರು, ಕಿನ್ನರ ಕಿಂಪುರುಷರು, ಮನುಷ್ಯರು ಇವನ ಆಧಿಪತ್ಯಕ್ಕೊಳಗಾದರು. ದೇವತೆಗಳಿಗೆ ಕಷ್ಟಗಳ ಮೇಲೆ ಕಷ್ಟಗಳನ್ನು ಕೊಡತೊಡಗಿದನು. ಆಗ ದೇವತೆಗಳಿಗೆ ದಿಗ್ಭ್ರಮೆಯಾಗಿ ಬ್ರಹ್ಮದೇವನ ಮೊರೆ ಹೋದರು. ಆಗ ಬ್ರಹ್ಮದೇವನು
ವೈಕುಂಠಕ್ಕೆ ತೆರಳಿ ವಿಷ್ಣುದೇವನಿಗೆ ಹೇಳಲಾಗಿ, ನೀವೀಗ ಕೈಲಾಸವಾಸಿ ಶಂಕರನ ಮೊರೆ ಹೋಗಿ. ಶಂಖಚೂಡನು ಮಹಾನ್ ಶಿವಭಕ್ತನು, ಅವನನ್ನು ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲವೆಂದನು. ವಿಷ್ಣುದೇವನು ಬ್ರಹ್ಮದೇವನು ದೇವತೆಗಳೊಡಗೂಡಿ ಕೈಲಾಸಕ್ಕೆ ತೆರಳಿ ಶಂಕರನಿಗೆ ಎಲ್ಲವನ್ನು ತಿಳಿಸಲಾಗಿ, ಆಗ ಪರಶಿವನು ಚಿತ್ರರಥನೆಂಬ ದೂತನನ್ನು ಶಂಖಚೂಡನ ಬಳಿಗೆ ಕಳುಹಿಸಿದನು. ದೇವರಾಜನ ರಾಜ್ಯವನ್ನು ದೇವೇಂದ್ರನಿಗೆ ಒಪ್ಪಿಸಲು ಶ್ರೀ ಪರಮೇಶ್ವರನು ತಿಳಿಸಿದನು. ಶಿವಾಭಿಮಾನಿಯಾದ ಶಂಖಚೂಡ ಅಂದರೆ ಜಲಂಧರನು ಒಪ್ಪಲಿಲ್ಲ. ಆಗ ಶಿವನು ಸಂಗ್ರಾಮಕ್ಕೆ ಅಣಿಯಾದರು. ಹಾಗೆಯೇ ಶಂಖಚೂಡನೂ ಸಹ ಪಟ್ಟಮಹಿಷಿ ತುಳಸಿಯಿಂದ ನಿರೂಪ ಹೊಂದಿ ಸಂಗ್ರಾಮಕ್ಕೆ ಅಣಿಯಾಗಿ ಬಂದನು. ಇಬ್ಬರಿಗೂ ಘನ ಘೋರವಾದ ಯುದ್ಧವಾಯಿತು. ಶ್ರೀಕೃಷ್ಣ ಕವಚ ಮತ್ತು ಶ್ರೀ ತುಳಸಿಯ ಮಹಾಪತಿರಥ ಧರ್ಮದಿಂದ ಶಿವನ ಸೈನ್ಯವು ಶಂಖಚೂಡನ ಸೈನ್ಯದ ಅಬ್ಬರಕ್ಕೆ ಜರ್ಜರಿತವಾಯಿತು. ಆಗ ಶಿವನು ಶ್ರೀ ವಿಷ್ಣುವನ್ನು ಕರೆದು, ಏ ಶ್ರೀಹರಿಯೇ, ಶ್ರೀಕೃಷ್ಣ ಕವಚ ತುಳಸಿಯ ಸತೀಧರ್ಮ ಇರುವವರೆವಿಗೂ ದೇವತೆಗಳಿಗೆ ಜಯವಿಲ್ಲ. ಈಗ ನೀನು ಕೂಡಲೇ ನಿನ್ನ ಮಾಯೆಯಿಂದ ಈ ಎರಡೂ ಕೆಲಸಗಳನ್ನು ಪೂರೈಸು ಎಂದು ಹೇಳಿದನು. ಆಗ ಶ್ರೀಹರಿಯು ಶಂಖಚೂಡನ ಬಳಿ ಬ್ರಾಹ್ಮಣನ ವೇಷದಿಂದ ತೆರಳಿ ಶ್ರೀಕೃಷ್ಣ ಕವಚವನ್ನು ದಾನ ಪಡೆದನು. ನಂತರ ಶಂಖಚೂಡನ ವೇಷದಿಂದ ತುಳಸಿಯ ಬಳಿ ಬಂದು ಅವಳ ಪಾತಿವ್ರತವನ್ನು ಭಂಗ ಮಾಡಿದನು. ಕೂಡಲೇ ಶಿವನಿಂದ ಶಂಖಚೂಡನು ರಣಭೂಮಿಯಲ್ಲಿ ಸಂಹರಿಸಲ್ಪಟ್ಟನು. ತುಳಸಿಯ ವಿಷ್ಣುವಿಗೆ, ನೀನು ಗಂಡಕಿ ನದಿಯಲ್ಲಿ ಶಾಲಿಗ್ರಾಮವಾಗು ಎಂದು ಶಾಪವಿತ್ತಳು. ನೀವಿಬ್ಬರು ಗೋಲೋಕಕ್ಕೆ ತೆರಳಿ ಶ್ರೀ ವಿಷ್ಣುವಿನ ಸನ್ನಿಧಿಯನ್ನು ಸೇರಿ, ಶಂಖಚೂಡನು ಶಂಖವಾಗಿ, ನೀನು ತುಳಸಿ ವೃಕ್ಷವಾಗಿ, ಶಂಖ ಮತ್ತು ತುಳಸಿಯನ್ನು ಶಂಖದ ಮೇಲೆ ಇಟ್ಟು ಪೂಜಿಸಿ ನನಗೆ ತೀರ್ಥ ಅರ್ಪಿಸಲಿ. ನನ್ನನ್ನು ಶಂಖಚೂಡ ಮತ್ತು ಶಂಖದ ಮೇಲಿನ ತುಳಸಿಯನ್ನು ಯಾರೂ ಬೇರ್ಪಡಿಸದಿರಲಿ ಎಂದು ವರ ನೀಡಿದನು. ಹಾಗೆಯೇ ಶ್ರೀಹರಿ ಇರುವಲ್ಲಿ ಶಂಖ ಮತ್ತು ತುಳಸಿ ಶಾಲಿಗ್ರಾಮ ಇದ್ದೇ ಇರುತ್ತದೆ. ಯಾರು ತುಳಸಿ ದಳಗಳಿಂದ ಶ್ರೀ ವಿಷ್ಣು ಪೂಜೆ ಮಾಡುತ್ತಾರೋ ಅವರಿಗೆ ಸಕಲ ಪಾಪಗಳು ಹೋಗಿ ಮೋಕ್ಷವನ್ನು ಪಡೆಯುವರು. ತುಳಸಿಯಲ್ಲಿ ಶ್ರೀ ತುಳಸಿ ಮತ್ತು ಕೃಷ್ಣ ತುಳಸಿ ಎಂದು ಎರಡು ವಿಧವಿದ್ದು ಯಾವುದೇ ಭೇದಗಳಿರುವುದಿಲ್ಲ. ಯಾವ ಸ್ತ್ರೀಯರು ಪ್ರತಿನಿತ್ಯ ತುಳಸಿ ಪೂಜೆ ಮಾಡುತ್ತಾರೆಯೋ ಅವರ ಪಾಪ ಕರ್ಮಗಳು ಕಳೆದು ಅವರಿಗೆ ಸಕಲ ಸೌಭಾಗ್ಯ ಪ್ರಾಪ್ತಿಯಾಗಲಿ ಎಂದು ತಿಳಿಸಿದ್ದಾರೆ. ತುಳಸಿಯ ಹೆಸರುಗಳು: ತುಳಸಿ, ವೈಷ್ಣವಿ, ವೃಂದ, ಭೂತಪ್ರತಿ, ಪ್ರೇತರಾಕ್ಷಸಿ, ಲಕ್ಷ್ಮಿ, ಹರಿಪ್ರಿಯ, ಮಾಧವಿ, ಸುರವಲ್ಲಿ, ವಿಷ್ಣುಪತ್ನಿ, ಶ್ರೀಕೃಷ್ಣವಲ್ಲಭ, ಶ್ರೀ ತುಳಸಿ, ಕೃಷ್ಣ ತುಳಸಿ ಎಂಬ ಮುಂತಾದ ಹೆಸರುಗಳಿವೆ. ತುಳಸಿಯ ರೋಗ ನಿರೋಧಕ, ಜ್ವರ ನಿವಾರಕವಾಗಿದೆ. ವಾತ, ಕೆಮ್ಮು, ಜ್ವರ ನಿವಾರಕ, ಕರುಳು ಜ್ವರ ನಿವಾರಕ, ಕೆಮ್ಮು, ಕರ್ಣಶೂಲೆ, ನಾಸಿಕ ರೋಗ, ನೇತ್ರ ರೋಗ, ಕೇಶರೋಗ, ಮೂತ್ರರೋಗ, ಉದರ ರೋಗ, ಕೀವು ಮೇಹ, ಅಮವಾತ, ವಾತರೋಗ, ಬಾಯಿ ದುರ್ಗಂಧ, ರಕ್ತಪದರ, ಗಾಯ, ಮೂತ್ರಪಿಂಡದಲ್ಲಿ ಅರಳು, ಬಿಕ್ಕಳಿಕೆ, ಇರುಳುಗುರುಡು, ತಲೆನೋವು, ಹಲ್ಲು ನೋವು, ಗಂಟಲು ಕೆರೆತ, ಕಿವಿ ಸೋರುವಿಕೆ ಇತ್ಯಾದಿ ರೋಗಗಳನ್ನು ಶ್ರೀ ತುಳಸಿಯು ನಿವಾರಿಸುತ್ತದೆ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳೊಂದಿಗೆ ಮತ್ತೆ ಬರುತ್ತೇನೆ. ವಂದನೆಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.